ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದು ನನಗೆ ನೀವೇನು ಹೇಳ್ಬಿಡಿ, ನನಗೆಲ್ಲ ಗೊತ್ತಾಯ್ತು. ನೀವಿನ್ಮೇಲೆ ಆರಾಮಾಗಿರ್ಬೇಕು. ಕಾಲನೆಲ್ಲದಕ್ಕೂ ಉತ್ತರ ಕೊಡುತ್ತೆ. ಯಾವ ಯೋಚನೆನೂ ಇಲ್ಲದೆ ನೀವು ನಗ್ನಗ್ತಾ ಸಂತೋಷವಾಗಿರ್ಬೇಕು. ನಾನು ನಿಮ್ಮ ಜೊತೆ ಇರ್ತೇನೆ. ಬನ್ನಿ, ಮನೆಗೆ ಹೋಗೋಣ. ಅದೆಂಥ ಪರಿಸ್ಥಿತಿಲೂ ನಾನು ನಿಮ್ಮನ್ನು ಬಿಟ್ಕೊಡಲ್ಲ. ಧೈರ್ಯವಾಗಿರಿ. ಪಾಪು ಈ ವಿಷಯ ಕೇಳಿ ಇಷ್ಟು ಸಮಾಧಾನವಾಗಿದ್ದಾನ? ಹಾಗಾದ್ರೆ ಇವನ್ಗೇನು ಅನ್ನಿಸ್ಲೇ ಇಲ್ವಾ? ಈ ವಿಷಯ ಕೇಳಿ ಪ್ರಪಂಚ ಎಲ್ಲ ಹೇಗೆ ನನ್ನನ್ನು ನೋಡುತ್ತೋ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮಗನೇ ನನ್ನ ಜೊತೆಗಿರ್ತೀನಿ ಅಂತಿದ್ದಾನೆ. ಥ್ಯಾಂಕ್ಸ್ ಪಾಪು. ಸಮರ್ಥ್ ಎಲ್ಲಿ ಹೋದ ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಮಾಡೋದು, ಎಲ್ಲಂತ ಹುಡ್ಕೋದು? ಸಮರ್ಥ್ ಯಾಕೆ ಹೀಗೆ ಆಡ್ತಿದ್ದಾನೆ? ತುಳಸಿ ಅವ್ರಿಗೆ ಏನಾಗಿದೆಯೋ ಏನು, ನನಗಂತೂ ಗಾಬರಿ ಆಗ್ತಾ ಇದೆ. ಸೂರ್ಯ ಮತ್ತೆ ತಾತ ಫೋನ್ ಮಾಡಿದ್ರು, ಅವ್ರ ಫೋನು ರಿಸೀವ್ ಮಾಡ್ತಿಲ್ವಂತೆ. ಎಲ್ಲಂತ ಹುಡ್ಕೋದಪ್ಪ? ಸರ್ ನೀವಾ? ನಿಮ್ಮ ಅಡುಗೆ ಪ್ರೋಗ್ರಾಮ್ ಎಲ್ಲ ನೋಡಿದೀನಿ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಯಾಕೆ ಸರ್, ನಿಮ್ ಕಡೆಯವ್ರು ಯಾರಾದ್ರೂ ಇಲ್ಲಿ ಅಡ್ಮಿಟ್ ಆಗಿದ್ದಾರಾ? ಅದೇ ಗೊತ್ತಾಗ್ತಾ ಇಲ್ಲ, ಹುಡುಕ್ತಾ ಇದ್ದೀವಿ. ಯಾವ ಹಾಸ್ಪಿಟ್ಲ್ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅಕ್ಕಪಕ್ಕ ಬೇರೆ ಯಾವ ಹಾಸ್ಪಿಟ್ಲ್ ಇದೆ? 3-4 ಹಾಸ್ಪಿಟಲ್ ಇದೆ ಸರ್. ಪೇಷಂಟ್ ಯಾರು, ಏನಾಗಿತ್ತು? ನನ್ನ ವೈಫು ತುಳಸಿ ಅಂತ ಮನೇಲಿ ಅನ್ಕಾನ್ಷಿಯಸ್ ಆಗಿ ಬಿದ್ದುಬಿಟ್ರು. ಹಾಸ್ಪಿಟ್ಲಿಗೆ ಅಂತ ನಮ್ಮ ಮಗ ಕರ್ಕೊಂಡು ಬಂದ. ಆದರೆ ಯಾವ ಹಾಸ್ಪಿಟ್ಲು ಅಂತ ಗೊತ್ತಾಗ್ತಿಲ್ಲ. ಫೋನು ಸಿಗ್ತಾ ಇಲ್ಲ. ಮಗ ಕರ್ಕೊಂಡು ಬಂದಿದ್ದ? ಅನ್ಕಾನ್ಶಿಯಸ್ ಆಗಿದ್ದ? ಅವ್ರ ಫೋಟೋ ಏನಾದರೂ ಇದೆಯಾ ಸರ್? ಹಾಂ ಇದೆ. ಸರ್ ಇವರು ನಮ್ಮ ಹಾಸ್ಪಿಟಲ್ ಅಲ್ಲೇ ಇದ್ದಾರೆ. ನಿಮ್ಮ ಹಾಸ್ಪಿಟಲ್ ಇದ್ದಾರಾ? ರಿಸೆಪ್ಷನ್ ಕೇಳಿದಾಗ ಇಲ್ಲ ಅಂತ ಹೇಳಿದ್ರು. ಇಲ್ಲ ಸರ್, ಏನೋ ಮಿಸ್ಟೇಕ್ ಆಗಿದೆ. ಇವರು ನಮ್ಮ ಹಾಸ್ಪಿಟಲ್ ಅಲ್ಲೇ ಇದ್ದಾರೆ, ನಾನೇ ನೋಡಿದ್ದೀನಿ. ಇವ್ರ ಜೊತೆ ಒಬ್ಬ ಹುಡುಗ ಕೂಡ ಇದ್ದಾರೆ. ಅವ್ರು ಎಲ್ಲಿದ್ದಾರೆ? ಈಗ ಅವ್ರನ್ನ ನೋಡ್ಬೋದಾ? ಬನ್ನಿ ಸರ್, ತೋರಿಸ್ತೀನಿ. ಇಲ್ಲೊಬ್ರು ಪೇಷಂಟ್ ಇದ್ರಲ್ಲ ಲೇಡಿ, ಎಲ್ಲೋದ್ರು? ಅವ್ರಿಗೆ ಡಿಸ್ಚಾರ್ಜ್ ಆಯ್ತು. ಈಗಷ್ಟೇ ಅವ್ರ ಮಗ ಕರ್ಕೊಂಡು ಹೋದ್ರು. ಆಚೆ ಹೋಗ್ತಿರ್ಬೇಕು ನೋಡಿ. ಹೌದಾ? ಅಪ್ಪ ಆಚೆ ನೋಡೋಣ, ಬಿಡೇರಿ. ಈಗಷ್ಟೇ ಒಬ್ರು ಹೆಂಗಸು ಅವರ ಮಗ ಆಚೆ ಬಂದ್ರು. ನೀವೇನಾದ್ರು ನೋಡಿದ್ರ? ಸರ್ ಈಗಷ್ಟೇ ಆಟೋದಲ್ಲಿ ಹೋದ್ರು ಅವರು. ಅಪ್ಪ ಈಗಷ್ಟೇ ಹೊರಟಿದಾರ ಅಂದ್ರೆ ಸಮರ್ಥ್ ಇನ್ನೆಲ್ಲಿ ಹೋಗಕ್ಕೆ ಸಾಧ್ಯ? ಅವ್ರ ಮನೆಗೆ ಹೋಗಿರ್ತಾನೆ. ಬನ್ನಿ ಹೋಗೋಣ.
ನನ್ಗೇನು ಆಗಿಲ್ಲ ಬಿಡು ಪಾಪು. ಪರವಾಗಿಲ್ಲ, ನೀವು ಆರಾಮಾಗಿ ಕೂತ್ಕೊಳ್ಳಿ. ನೀರೆಲ್ಲ ಸಾಕಾಗಲ್ಲ, ಜ್ಯೂಸ್ ತಗೊಂಬ. ಏಯ್ ಮುಚ್ಚೋ ಬಾಯಿ. ಅವಳಿಗೆ ಕೊಡಬಾರ್ದು ಟೆನ್ಷನ್ ಎಲ್ಲ ಕೊಟ್ಬಿಟ್ಟು ಇವಾಗ ಜ್ಯೂಸ್ ತಂದ್ಕೊಡು ಅಂತ. ನಾನೇನು ಮಾಡಿದೆ ತಾತ? ಮಾವ, ಅವನ್ಯಾಕೆ ಬೈತಾ ಇದ್ದೀರಾ? ಏನೋ ಗೊತ್ತಾಗದೆ. ನೀ ಸುಮ್ಮನೆ ರಮ್ಮ. ಗೊತ್ತಾಗದೆ ಏನು ಅವನಿಗೆ? 2 ಕತ್ತೆ ವಯಸ್ಸಾಗಿದೆ, ಗೊತ್ತಾಗೋಲ್ವಂತೆ. ಅಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡಬೇಕು ಅನ್ನೋದು ಗೊತ್ತಾಗಲ್ವಾ ನಿನಗೆ? ಏನು ದೊಡ್ಡ ಬಾಳೆಗಾರ ಅಂತ ಅಂದ್ಕೊಂಡ್ಬಿಟ್ಟಿದ್ದೀಯಾ? ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ತಾತ, ಗಾಬರಿ ಆಗುವಂಥದ್ದು ಏನಾಗಿತ್ತು? ಏನಾಗಿತ್ತೋ ಬಿಡ್ತೋ, ಒಂದು ಫೋನ್ ರಿಸೀವ್ ಮಾಡಕ್ಕೆ ಏನಣ್ಣ ನಿಂಗೆ? ಅವ್ರ ಮನೆಗೆ ಪೊಲೀಸ್ನವ್ರನ್ನ ಕರ್ಕೊಂಡು ಹೋಗಿದ್ಯಂತಲ್ಲ, ಸರಿನಾ ಇದು? ನನ್ನ ಪ್ರಕಾರ ಸರಿನೇ. ಈಗ ಎಲ್ಲರೂ ಸ್ವಲ್ಪ ಸುಮ್ಮನಿರ್ತೀರಾ? ನನ್ನ ಗಮನ ಏನಿದ್ರು ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರ ಮೇಲೆ ಇರಬೇಕು ಹೊರತು ಹಿಂದೆ ಏನಾಯ್ತು ಅಂತ ಕಿರ್ಕಿ ಕೇಳೋದ್ರ ಮೇಲಲ್ಲ. ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದನ್ನ ನೀನೇನು ಹೇಳ್ಕೊಡ್ಬೇಕಾಗಿಲ್ಲ. ಅದು ಸರಿ, ಅಮ್ಮಂಗೆ ಏನಾಗಿದೆ? ಡಾಕ್ಟರ್ ಏನು ಹೇಳಿದ್ರು? ಪಾಪು ಏನಾದರೂ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯನ ಹೇಳ್ಬಿಡ್ತಾನ? ಅವ್ರಿಗೇನು ಆಗಿಲ್ಲ, ಸ್ವಲ್ಪ ವೀಕ್ನೆಸ್ ಅಷ್ಟೇ. ಒಂದು 10-15 ದಿನ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನಮಗೆ ಗೊತ್ತು ಕಣೋ ಅವಳೆಂಥ ಗಟ್ಟಿಗಿತ್ತಿ ಅಂತ. ನಿನ್ನಂಥ ಹಠಮಾರಿ ಹುಡುಗನ್ನ ಇಷ್ಟು ವರ್ಷ ಸಾಕು ಸಲಹಿದ್ದಾಳೆ ಅಂತಂದರೆ ಅವಳದ್ದು ಎಂಥ ಗಟ್ಟಿ ಜೀವ ಅಂತ ನೀನು ಅರ್ಥ ಮಾಡ್ಕೋಬೇಕು. ಪಾಪು, ನನಗೆ ಫೋನ್ ಕೊಡು, ಮಾಧವ್ ಅವ್ರಿಗೆ ಕಾಲ್ ಮಾಡಬೇಕು. ಇಲ್ಲ, ನೀವು ಸ್ವಲ್ಪ ದಿನ ಫೋನ್ ನೋಡೋ ಹಾಗಿಲ್ಲ. ಅದೇನೇ ಇದ್ರೂ ನಾನು ನೋಡ್ಕೊತೀನಿ. ನೀವು ಆರಾಮಾಗಿ ರೆಸ್ಟ್ ಮಾಡಿ. ಅಲ್ಲ ಪಾಪು, ಅವ್ರಿಗೆ ನನಗೆ ಗೊತ್ತು, ನಾನು ಹೇಳಿದ್ನಲ್ಲ ಮಾತಾಡ್ತೀನಿ ಅಂತ. ಸರಿ, ನೀನೇನು ನೋಡ್ತಾ ನಿಂತಿದ್ಯಾ? ಹೋಗಿ ಜ್ಯೂಸ್ ತಗೊಂಬಾ. ಆಯಿತು, ತಂದೆ. ಸಂಧ್ಯಾ, ನೀನೇನು ನೋಡ್ತಾ ಇದೆಯಾ? ಅವ್ರಿಗೆ ಕಾಲು ನೋವ್ತಾ ಇದೆ ಅನ್ಸುತ್ತೆ, ಕಾಲು ಹೊತ್ತು ಬಾ. ಅಯ್ಯೋ ಪುಟಿ, ಅದೆಲ್ಲ ಏನು ಬೇಡ, ಅದೆಲ್ಲ ಏನು ಬೇಡವೋ. ನನಗೇನು ಆಗಿಲ್ಲ, ನೀನು ಸುಮ್ಮನೆ ಗಾಬರಿ ಮಾಡ್ಕೋತಾ ಇದೆಯಾ? ಒಂದ್ಸಲ ಫೋನ್ ಕೊಡು, ನಾನು ಮೊದಲು ಮಾಧವ್ ಅವ್ರಿಗೆ ಫೋನ್ ಮಾಡ್ತೀನಿ. ಅವ್ರು ಟೆನ್ಷನಲ್ಲಿ ಇರ್ತಾರೆ, ವಿಷಯ ಎಲ್ಲ ಹೇಳ್ತೀನಿ. ಪರವಾಗಿಲ್ಲ ತುಳಸಿ, ನಾನು ಅವನಿಗೆ ಫೋನ್ ಮಾಡಿ ವಿಷಯ ಎಲ್ಲ ತಿಳಿಸ್ತೀನಿ. ನೀನು ಈ ವಿಷಯನೆಲ್ಲ ತಲೆಯಿಂದ ತೆಗೆದು ಹಾಕು, ನೆಮ್ಮದಿಯಾಗಿರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.